ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಸಿಂಹ ರಾಶಿಯವರಿಗೆ 2026ರಲ್ಲಿ ಅಷ್ಟಮ ಶನಿ ಮತ್ತು ರಾಹು ಕೇತುವಿನ ಪ್ರಭಾವದಿಂದಾಗಿ ನಿಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯೂ ಆಗಲಿದೆ. ಈ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ನೀವು ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಸೂರ್ಯದೇವಾಯ ನಮಃ, ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ಸೂರ್ಯನು ನಿಮ್ಮ ರಾಶ್ಯಾಧಿಪತಿಯಾಗಿದ್ದು, ಸೂರ್ಯನ ಅನುಗ್ರಹದಿಂದಾಗಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಸಕಾರಾತ್ಮಕ ಬದಲಾವಣೆಯನ್ನು ನೀವು ಕಾಣಲು ಇದು ಹೆಚ್ಚಿನ ಸಹಕಾರಿಯಾಗಿರಲಿದೆ. ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರುವಂತಹ ಅನೇಕ ರೀತಿಯ ತೊಂದರೆ ಗೊಂದಲಗಳನ್ನು ನೀವು ಈ ಸಮಯದಲ್ಲಿ ಬಗೆಹರಿಸಿಕೊಳ್ಳಲು ಹೆಚ್ಚಿನ ಸಹಕಾರಿಯಾಗಿರಲಿದೆ. ಈಗ ನಾವು ನೋಡೋಣ, ಸಿಂಹ ರಾಶಿಯವರಿಗೆ 2026ರ ವರ್ಷವು ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ. ಮಕರ ನಕ್ಷತ್ರ 4 ಪಾದಗಳು, ಉಬ್ಬ ಪೂರ್ವ ಪಾಲ್ಗುಣ ನಕ್ಷತ್ರ 4 ಪಾದಗಳು, ಹಾಗೆ ಉತ್ತರ ಪಾಲ್ಗುಣ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ಸಿಂಹ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ. ಇನ್ನು ಈ ರಾಶಿಯ ಅಧಿಪತಿ ಸೂರ್ಯದೇವನಾಗಿದ್ದಾನೆ. ಈಗ ನಾವು ನೋಡೋಣ 2026 ಯಾವ ರೀತಿಯಲ್ಲಿ ಇರಲಿದೆ ಎಂದು. ಸಿಂಹ ರಾಶಿಯವರಿಗೆ 2026 ಆಳವಾದ ಆಂತರಿಕ ಬದಲಾವಣೆ ಮತ್ತು ಪರಿವರ್ತನೆಯ ವರ್ಷವಾಗಿರಲಿದೆ. ಇದು ಸಿಂಹ ರಾಶಿಯವರಿಗೆ ಸಾಮಾನ್ಯವಾಗಿರುವಂತೆ ಕೇವಲ ಮನ್ನಣೆ ಮತ್ತು ಕೀರ್ತಿ ಪಡೆಯುವ ವರ್ಷವಲ್ಲ, ಬದಲಿಗೆ ಇದು ಆಳವಾಗಿರುವ ಭಯಗಳನ್ನು ಎದುರಿಸುವ, ಜೀವನದ ಅಡಿಪಾಯವನ್ನು ಮರು ಹೊಂದಿಸುವ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಹೊಸದಾಗಿ ರೂಪಿಸಿಕೊಳ್ಳುವ ಸಮಯವಾಗಿರಲಿದೆ. ಮುಖ್ಯವಾಗಿ ಒತ್ತಡ, ಅಷ್ಟಮ ಶನಿ 8ನೇ ಮನೆಯಲ್ಲಿ, ಶನಿಯ ಸಂಚಾರ 1ನೇ ಮನೆಯಲ್ಲಿ, ಕೇತು 7ನೇ ಮನೆಯಲ್ಲಿ ರಾಹುವಿನಿಂದಾಗಿ ಬರುವ ಈ ಶಕ್ತಿಶಾಲಿ ಗ್ರಹಗಳ ಸಂಯೋಜನೆಯಿಂದಾಗಿ ನಿಮ್ಮ ಆರೋಗ್ಯ, ಆತ್ಮಗೌರವ ಮತ್ತು ಸಂಬಂಧಗಳನ್ನು ಪರೀಕ್ಷಿಸುತ್ತದೆ. ಅದೇ ಸಮಯದಲ್ಲಿ ಗುರುಗ್ರಹವು ಈ ವರ್ಷದಲ್ಲಿ ಲಾಭ, ಚೇತರಿಕೆ ಮತ್ತು ಆಧ್ಯಾತ್ಮಿಕ ರಕ್ಷಣೆಗೆ ಅವಕಾಶವನ್ನು ನೀಡಲಿದೆ. ಹಾಗಾದರೆ ಈಗ ನಾವು ನೋಡೋಣ, ಗ್ರಹಗಳ ಸ್ಥಿತಿಗತಿಯಿಂದಾಗಿ ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಲಿದೆ ಎಂದು. 2026ರ ಅತ್ಯಂತ ಪ್ರಮುಖ ಸಂಚಾರವೆಂದರೆ ಶನಿಯು 8ನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ವರ್ಷ ಪೂರ್ತಿ ಸಂಚರಿಸುವುದು. ಇದು ಅಷ್ಟಮ ಶನಿಯ ಉತ್ತುಂಗ ಸಮಯವಾಗಿರಲಿದೆ. ಇದು ಕೆಲಸದಲ್ಲಿ ವಿಳಂಬ, ಹೆಚ್ಚಿನ ಜವಾಬ್ದಾರಿಗಳು, ಮಾನಸಿಕ ಒತ್ತಡ ಮತ್ತು ಬದಲಾವಣೆಯನ್ನು ಒಪ್ಪಿಕೊಳ್ಳಬೇಕಾದ ಅನಿವಾರ್ಯತೆಯನ್ನು ಸೂಚಿಸುತ್ತದೆ. ಇದು ನಿಮ್ಮ ಅಹಂಕಾರಕ್ಕೆ ಸಾವು ಮತ್ತು ಮರು ಹುಟ್ಟು ಪ್ರಕ್ರಿಯೆಯಂತೆ ಅನಿಸಬಹುದು. ಹಳೆಯ ಭಯಗಳನ್ನು ಮತ್ತು ಹಳೆಯ ನಂಬಿಕೆಯನ್ನು ಬಿಟ್ಟು ಬಿಡುವಂತೆ ಜೀವನವು ನಿಮ್ಮನ್ನು ಒತ್ತಾಯಿಸಬಹುದು. ಇದಕ್ಕೆ ಜೊತೆಯಾಗಿ ರಾಹು ಮತ್ತು ಕೇತುವಿನ ಸಂಚಾರ 1 ಮತ್ತು 7ನೇ ಮನೆಯಲ್ಲಿ ಡಿಸೆಂಬರ್ 6, 2026ರವರೆಗೂ ಇರಲಿದ್ದು, ನಿಮ್ಮ 1ನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಕೇತು ಇರುವುದರಿಂದಾಗಿ ಆತ್ಮವಿಶ್ವಾಸದ ಕೊರತೆ, ಜೀವನದ ದಿಕ್ಕಿನ ಬಗ್ಗೆ ಗೊಂದಲ ಮತ್ತು ನಿಮ್ಮ ಸಹಜವಾದ ರಾಜಸಿಕ ಸ್ವಭಾವಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವಂತೆ ಅನಿಸಬಹುದು. 7ನೇ ಮನೆಯಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ರಾಹು ಇರುವುದರಿಂದಾಗಿ ಜೀವನ ಸಂಗಾತಿ, ಪಾಲುದಾರರು ಮತ್ತು ಸಾರ್ವಜನಿಕ ಸಂಬಂಧಗಳ ವಿಷಯಗಳಲ್ಲಿ ಒತ್ತಡ ಹೆಚ್ಚಾಗಬಹುದು. ಕೆಲವೊಮ್ಮೆ ಸಂಬಂಧಗಳನ್ನು ಅಸ್ಥಿರವಾಗಿದೆ ಎಂದು ನಿಮಗೆ ಅನಿಸಬಹುದು. ಹಾಗೆ ಈ ವರ್ಷದಲ್ಲಿ ಗುರುವಿನ ಸಂಚಾರ ಅನೇಕ ರೀತಿಯ ಬದಲಾವಣೆಯನ್ನು ಪ್ರತಿ ಸಮಯದಲ್ಲೂ ತರಲಿದೆ. ಗುರುವಿನ ಸಂಚಾರ ನಿಮ್ಮ ಜೀವನದಲ್ಲಿ ಸಮತೋಲನ ತರುವ ಶಕ್ತಿಯಾಗಿ ಕೆಲಸ ಮಾಡುತ್ತದೆ. ವರ್ಷದ ಆರಂಭದಲ್ಲಿ ಅಂದರೆ ಜೂನ್ 1ರವರೆಗೂ ಗುರು ನಿಮ್ಮ 11ನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ. ಇದು ಆರ್ಥಿಕ ಲಾಭಗಳು, ಸ್ನೇಹಿತರು ಮತ್ತು ನೆಟ್ವರ್ಕ್ಗಳ ಬೆಂಬಲಕ್ಕೆ ಮತ್ತು ದೀರ್ಘಕಾಲದ ಆಸೆಗಳನ್ನು ಈಡೇರಿಸಲು ತುಂಬ ಸಹಕಾರಿಯಾಗಿರಲಿದೆ.
ಇದು ನಿಮ್ಮ ಆರ್ಥಿಕ ಮತ್ತು ಭಾವನಾತ್ಮಕ ಶಕ್ತಿಯನ್ನು ಹೆಚ್ಚಿಸಬೇಕಾದ ಸಮಯವಾಗಿರಲಿದೆ. ಇನ್ನು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಗುರು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ 12ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಇದು ಶಕ್ತಿಶಾಲಿಯಾದ ವಿಪರೀತ ರಾಜಯೋಗವನ್ನು ಸೃಷ್ಟಿಸುತ್ತದೆ. 12ನೇ ಮನೆಯಲ್ಲಿ ಉಚ್ಚ ಗುರು ಖರ್ಚುಗಳನ್ನು ಹೆಚ್ಚಿಸಬಹುದು, ಆದರೆ ಅದು ಒಳ್ಳೆಯ ಕಾರ್ಯಗಳಿಗೆ, ಆಧ್ಯಾತ್ಮಿಕ ಚಟುವಟಿಕೆಗಳು, ದಾನ ಧರ್ಮ, ವಿದೇಶಿ ಪ್ರಯಾಣ, ಚಿಕಿತ್ಸೆ ಮತ್ತು ಹಳೆಯ ಕರ್ಮಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ಇರುತ್ತದೆ. ಇದು ಅಷ್ಟಮ ಶನಿ ಮತ್ತು ರಾಹು ಕೇತುಗಳ ಪ್ರಭಾವದ ವಿರುದ್ಧ ಒಂದು ಆಧ್ಯಾತ್ಮಿಕ ಛತ್ರಿಯಂತೆ ಕೆಲಸ ಮಾಡುತ್ತದೆ. ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಕಾಪಾಡುತ್ತದೆ. ಇನ್ನು ಅಕ್ಟೋಬರ್ 31ರಿಂದ ಗುರು ಸಿಂಹ ರಾಶಿಗೆ ಅಂದರೆ ನಿಮ್ಮ 1ನೇ ಮನೆಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದಾನೆ. ಈ ಸಮಯದಲ್ಲಿ ಕೇತು ಜೊತೆ ಸೇರಿ ಈ ಗುರು ಕೇತುವಿನ ಯೋಗವು ಆಳವಾದ ಆಧ್ಯಾತ್ಮಿಕ ಜ್ಞಾನ, ಆಂತರಿಕ ಬುದ್ಧಿವಂತಿಕೆ ಮತ್ತು ನಿಧಾನವಾಗಿ ಆತ್ಮವಿಶ್ವಾಸವನ್ನು ಮರಳಿ ತರುತ್ತದೆ. ವಿಶೇಷವಾಗಿ ವರ್ಷದ ಕೊನೆಯಲ್ಲಿ ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶಗಳು ಸಿಗಲಿದೆ. ಇನ್ನು ವರ್ಷದ ಅಂತ್ಯದ ನೆಮ್ಮದಿಯ ಬದಲಾವಣೆ ಡಿಸೆಂಬರ್ 6, 2026ರಂದು ಬರುತ್ತದೆ. ರಾಹು ಕೇತು ತನ್ನ ಅಕ್ಷವನ್ನು ಬದಲಾಯಿಸಿದಾಗ ರಾಹು ನಿಮ್ಮ 6ನೇ ಮನೆಗೆ ಅಂದರೆ ಮಕರ ರಾಶಿಗೆ, ಕೇತು ನಿಮ್ಮ 12ನೇ ಮನೆಗೆ ಅಂದರೆ ಕರ್ಕಾಟಕ ರಾಶಿಗೆ ತನ್ನ ಪ್ರವೇಶವನ್ನು ಪಡೆಯುವುದರಿಂದಾಗಿ 6ನೇ ಮನೆಯಲ್ಲಿ ರಾಹುವಿನ ಸಂಚಾರ ಶತ್ರುಗಳನ್ನು ಜಯಿಸಲು, ರೋಗ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಮತ್ತು ಸಾಲಗಳನ್ನು ತೀರಿಸಲು ಬಲವಾದ ಸ್ಥಾನವಾಗಿರಲಿದೆ. ಇದು 2027ರಲ್ಲಿ ನೀವು ಹೆಚ್ಚು ಯಶಸ್ವಿಯಾಗಲು ದಾರಿ ಮಾಡಿಕೊಡುತ್ತದೆ. ನಾವು ಪ್ರಮುಖವಾಗಿ 2026ರಲ್ಲಿ ಗಮನಿಸಬೇಕಾದ ವಿಷಯಗಳೆಂದರೆ ಹೀಗಿರುತ್ತದೆ. 8ನೇ ಮನೆಯಲ್ಲಿ ಅಷ್ಟಮ ಶನಿ ಆಳವಾದ ಬದಲಾವಣೆ, ಕರ್ಮಗಳ ಶುದ್ಧೀಕರಣ ಮತ್ತು ತಾಳ್ಮೆಯ ಅವಶ್ಯಕತೆ ಎಂದು ಸೂಚಿಸುತ್ತಾನೆ. 1 ಮತ್ತು 7ನೇ ಮನೆಯಲ್ಲಿ ರಾಹು ಮತ್ತು ಕೇತುವಿನ ಸಂಚಾರದಿಂದಾಗಿ ನಾನು ಸಂಬಂಧಗಳು, ಪಾಲುದಾರಿಕೆ ಪರೀಕ್ಷೆ ಮತ್ತು ವ್ಯಕ್ತಿತ್ವದ ಬದಲಾವಣೆಯ ವಿಷಯದಲ್ಲಿ ಬಹಳ ಪ್ರಭಾವವನ್ನು ಬೀರಲಿದೆ. ಇನ್ನು 11ನೇ ಮನೆಯಲ್ಲಿ ಗುರು ಜೂನ್ 1ರವರೆಗೂ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಲಾಭಗಳು, ನೆಟ್ವರ್ಕ್ ಬೆಂಬಲ ಮತ್ತು ಆಸೆಗಳ ಪೂರೈಕೆ ಆಗಲಿದೆ. ಇನ್ನು 12ನೇ ಮನೆಯಲ್ಲಿ ಉಚ್ಚ ಗುರು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಆಧ್ಯಾತ್ಮಿಕ ರಕ್ಷಣೆ, ವಿದೇಶಿ ಸಂಬಂಧಗಳು, ಆಂತರಿಕ ಚೇತರಿಕೆ ಮತ್ತು ದಾನ ಧರ್ಮಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಲಿದ್ದಾನೆ. ಇನ್ನು ಸಿಂಹ ರಾಶಿಗೆ ಗುರುವಿನ ಅಕ್ಟೋಬರ್ 31ರಿಂದ ಆಗುವುದರಿಂದಾಗಿ ನಿಧಾನವಾಗಿ ಸ್ಪಷ್ಟತೆ, ಆತ್ಮವಿಶ್ವಾಸವು ಮರಳಿ ಬರಲಿದೆ. ರಾಹು 6ನೇ ಮನೆಗೆ ಬಂದಾಗ ಅಂದರೆ ಡಿಸೆಂಬರ್ 6ರಿಂದ ಅಡೆತಡೆಗಳು, ಶತ್ರುಗಳು ಮತ್ತು ಅನಾರೋಗ್ಯವನ್ನು ಗೆಲ್ಲುವ ಶಕ್ತಿ ಹೆಚ್ಚಾಗಲಿದೆ. ಒಟ್ಟಾರೆ ಗ್ರಹ ಸಂಚಾರದ ಪರಿಣಾಮದಿಂದಾಗಿ ಈ ಎಲ್ಲ ಪ್ರಮುಖ ಬದಲಾವಣೆಯನ್ನು 2026ರಲ್ಲಿ ನೀವು ಪ್ರಮುಖವಾಗಿ ನೋಡಲಿದ್ದೀರಿ. ಈಗ ನಾವು ನೋಡೋಣ ಈ ಎಲ್ಲ ಗ್ರಹ ಸಂಚಾರದ ಪರಿಣಾಮವು ನಿಮ್ಮ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಯಾವ ಸಮಯದಲ್ಲಿ ತರಲಿದೆ. ಹಾಗೆ ಈ ಸಮಯದಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಉಂಟಾಗಿರುವ ದೋಷಗಳ ಪರಿಹಾರಕ್ಕೆ ಯಾವ ರೀತಿಯ ಕೆಲವು ಸರಳ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಬೇಕು ಎಂಬುದನ್ನು ತಿಳಿಯೋಣ. ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಇವತ್ತಿನ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಅವಶ್ಯಕವಾದ ಪ್ರಾಡಕ್ಟ್ಗಳ ಲಿಂಕ್ ಹಾಕಿರ್ತೀನಿ, ಬೇಕಾಗಿದ್ದಲ್ಲಿ ನೀವು ಅಲ್ಲಿ ಖರೀದಿಸಬಹುದು. ವೃತ್ತಿ ಜೀವನದ ಬಗ್ಗೆ ಸಿಂಹ ರಾಶಿಯವರಿಗೆ 2026ರಲ್ಲಿ ಶನಿಯು ಸವಾಲು ಮತ್ತು ಅಂತಿಮವಾಗಿ ಗೆಲುವನ್ನು ನೀಡಲಿದ್ದಾನೆ. 2026ರಲ್ಲಿ ನಿಮ್ಮ ಕೆರಿಯರ್ ಪ್ರಯಾಣ ಮುಳ್ಳಿನ ಹಾದಿಯಂತೆ ಅನಿಸಬಹುದು, ಆದರೆ ಗುರಿ ತಲುಪುತ್ತೀರಿ. ಅಷ್ಟಮ ಶನಿ ನಿಮ್ಮನ್ನು ಪರೀಕ್ಷಿಸುತ್ತಾನೆ. 8ನೇ ಮನೆಯಲ್ಲಿ ಅಷ್ಟಮ ಶನಿ ಸಾಮಾನ್ಯವಾಗಿ ಹೆಚ್ಚುವರಿ ಕೆಲಸದ ಒತ್ತಡ, ಪುನರ್ರಚನೆ, ಹಾಗೆ ಬಡ್ತಿಯ ವಿಳಂಬ ಮತ್ತು ಎಷ್ಟೇ ಕಷ್ಟಪಟ್ಟರೂ ತಕ್ಷಣದ ಮನ್ನಣೆ ಸಿಗುತ್ತಿಲ್ಲ ಎಂಬ ಭಾವನೆಯನ್ನು ಉಂಟುಮಾಡುತ್ತಾನೆ. ಇದು ತ್ವರಿತ ಕೀರ್ತಿಗಿಂತ ಸ್ಥಿರತೆ,
ತಾಳ್ಮೆ ಮತ್ತು ಆಳವಾದ ಜ್ಞಾನದ ಕಡೆಗೆ ಗಮನ ಕೊಡಬೇಕಾದ ಸಮಯವಾಗಿರಲಿದೆ. ಇನ್ನು ರಾಹು ಮತ್ತು ಕೇತುವಿನ ಸಂಚಾರದ ಪರಿಣಾಮವಾಗಿ ನೀವು ಈ ಸಮಯದಲ್ಲಿ ಸಂಬಂಧಗಳು, ಸಾರ್ವಜನಿಕ ಇಮೇಜ್ ಕಡೆಗೆ ಹೆಚ್ಚಿನ ಸೆಳೆತವನ್ನು ಹೊಂದಲಿದ್ದೀರಿ. 7ನೇ ಮನೆಯಲ್ಲಿ ರಾಹು ಹೆಚ್ಚು ಡಿಮ್ಯಾಂಡ್ ಮಾಡುವ ಕ್ಲೈಂಟ್ಗಳನ್ನು, ಹೆಚ್ಚು ನಿರೀಕ್ಷಿತ ಹೊಂದಿರುವ ಪಾಲುದಾರರನ್ನು ಅಥವಾ ಒಪ್ಪಂದಗಳ ಮೂಲಕ ಹಠಾತ್ ಬದಲಾವಣೆಯನ್ನು ತರಬಹುದು. ಆದರೆ 1ನೇ ಮನೆಯಲ್ಲಿರುವ ಕೇತು ನಿಮ್ಮ ಸಹಜವಾದ ಸಿಂಹ ರಾಶಿಯ ಧೈರ್ಯವನ್ನು ತಾತ್ಕಾಲಿಕವಾಗಿ ತಗ್ಗಿಸಬಹುದು. ವರ್ಷದ ಮೊದಲಾರ್ಧದಲ್ಲಿ 11ನೇ ಮನೆಯಲ್ಲಿ ಗುರು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಬೋನಸ್ಗಳು, ಇಂಕ್ರಿಮೆಂಟ್ಗಳು, ಸಹಾಯಕ ಸಹೋದ್ಯೋಗಿಗಳು ಮತ್ತು ಬೆಂಬಲ ನೀಡುವ ಮೇಲಾಧಿಕಾರಿಗಳು ಸಿಗುವ ಸಾಧ್ಯತೆ ಇರಲಿದೆ. ನಿಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಮತ್ತು ಹಣವನ್ನು ಉಳಿತಾಯ ಮಾಡಲು ಈ ಸಮಯವನ್ನು ನೀವು ಸದುಪಯೋಗಪಡಿಸಿಕೊಳ್ಳಬಹುದು. ಇದು ಜೂನ್ 1ರವರೆಗೂ ಇರಲಿದೆ. ಇನ್ನು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ 12ನೇ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮವಾಗಿ ವಿದೇಶಿ ಕೆಲಸಗಳು, ಆಧ್ಯಾತ್ಮಿಕ ಅಥವಾ ಸೇವಾ ಮನೋಭಾವದ ಕೆಲಸಗಳು, ಹಾಗೆ ವಿದೇಶಿ ಕ್ಲೈಂಟ್ಗಳೊಂದಿಗೆ ಕೆಲಸ ಮಾಡುವವರಿಗೆ ಬೆಂಬಲ ನೀಡುತ್ತಾನೆ. ಇದುವರೆಗೆ ಇದು ತೆರೆಮರೆಯಲ್ಲಿ ಅಥವಾ ಕಡಿಮೆ ಮನ್ನಣೆ ಇರುವ ಪಾತ್ರದಲ್ಲಿ ಹೆಚ್ಚು ಕೆಲಸ ಮಾಡಬೇಕಾಗಬಹುದು ಎಂದು ತಿಳಿಸುತ್ತದೆ. ಆದರೆ ಅದು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಇರಲಿದೆ. ಇನ್ನು ಸ್ವ ಉದ್ಯೋಗ, ಫ್ರೀಲ್ಯಾನ್ಸ್ ಕೆಲಸವನ್ನು ಮಾಡುವವರಿಗೆ ಡಿಮ್ಯಾಂಡ್ನಲ್ಲಿ ಏರಿಳಿತಗಳನ್ನು ಮತ್ತು ಬದಲಾಗುತ್ತಿರುವ ಕ್ಲೈಂಟ್ ನಿರೀಕ್ಷತೆಗಳನ್ನು ಎದುರಿಸಬಹುದು. ಮೊದಲಾರ್ಧದಲ್ಲಿ ಆದಾಯ ಒಳ್ಳೆಯದು. ವರ್ಷದ ಮಧ್ಯಭಾಗ ನಿಮ್ಮನ್ನು ಅಂತರ್ಮುಖಿಗಳನ್ನಾಗಿ ಮಾಡಬಹುದು. ಸೇವೆಗಳನ್ನು ಸುಧಾರಿಸುವುದು, ಖರ್ಚುಗಳನ್ನು ಕಡಿಮೆ ಮಾಡುವುದು, ವಿದೇಶಿ ಕ್ಲೈಂಟ್ಗಳು ಅಥವಾ ಆನ್ಲೈನ್ ಕೆಲಸದ ಬಗ್ಗೆ ಯೋಚಿಸುವುದು ಒಳ್ಳೆಯದು. ಭಯ ಅಥವಾ ಅಹಂಕಾರದಿಂದ ಕೂಡಿದ ಆತುರದ ನಿರ್ಧಾರಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳಬೇಡಿ. ಇನ್ನು ಆರ್ಥಿಕ ವ್ಯವಹಾರಗಳಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ಪ್ರಮುಖವಾಗಿ ಯಾವೆಲ್ಲ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ. ಹಣಕಾಸಿನ ವಿಚಾರದಲ್ಲಿ 2026ರಲ್ಲಿ ಸ್ಥಿರಗೊಳಿಸುವ ಮತ್ತು ಎಚ್ಚರಿಕೆಯಿಂದ ನಿರ್ವಹಿಸುವ ವರ್ಷ ಇದು ಆಗಿರಲಿದೆ. ವರ್ಷದ ಮೊದಲಾರ್ಧದಲ್ಲಿ 11ನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ಲಾಭ ಪಡೆಯಲಿದ್ದೀರಿ. ಇದು ಆದಾಯ, ನೆಟ್ವರ್ಕ್ನಿಂದ ಲಾಭ ಮತ್ತು ಬಹುಕಾಲದಿಂದ ಬಾಕಿ ಉಳಿದಿರುವ ಆರ್ಥಿಕ ಗುರಿಗಳನ್ನು ಈಡೇರಿಸಿಕೊಳ್ಳುವ ಸಮಯವಾಗಿರಲಿದೆ. ಇನ್ನು ಜೂನ್ 2ರಿಂದ ಗಮನ ಬದಲಾಗುತ್ತದೆ. 12ನೇ ಮನೆಯಲ್ಲಿ ಉಚ್ಚ ಗುರುವಿನ ಸಂಚಾರ, 8ನೇ ಮನೆಯಲ್ಲಿ ಶನಿ ಸೇರಿ ಹೆಚ್ಚಿನ ಖರ್ಚುಗಳನ್ನು ಸೂಚಿಸುತ್ತಾನೆ. ಆರೋಗ್ಯ, ಕುಟುಂಬ, ಜವಾಬ್ದಾರಿಗಳು ಅಥವಾ ಜಂಟಿ ಆಸ್ತಿಗಳನ್ನು ಜಾಗರೂಕತೆಯಿಂದ ನಿರ್ವಹಿಸಬೇಕಾದ ಸಮಯ ಇದಾಗಿರಲಿದೆ. ಚಿಕಿತ್ಸೆ, ಶಿಕ್ಷಣ, ಆಧ್ಯಾತ್ಮಿಕ ಚಟುವಟಿಕೆಗಳು ಅಥವಾ ಅವಶ್ಯಕವಾದ ರಿಪೇರಿ ಕೆಲಸಗಳಿಗೆ ಖರ್ಚು ಮಾಡಿದ ಹಣ ಕೊನೆಗೆ ಒಳ್ಳೆಯದನ್ನೇ ಮಾಡುತ್ತದೆ. ಆದರೆ ಊಹಾಪೋಹಗಳು ಮತ್ತು ಆತುರದ ಖರ್ಚುಗಳನ್ನು ನೀವು ಈ ಸಮಯದಲ್ಲಿ ಹಿಡಿದಿಟ್ಟುಕೊಳ್ಳಬೇಕಾಗಿರಲಿದೆ. ಇದನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗಿರಲಿದೆ. ಇನ್ನು 1ನೇ ಮನೆಯಲ್ಲಿ ಕೇತುವಿನ ಸಂಚಾರದ ಪರಿಣಾಮ ಆರ್ಥಿಕ ವಿಷಯಗಳಲ್ಲಿ ತಾತ್ಕಾಲಿಕವಾಗಿ ಉದಾಸೀನತೆ ಅಥವಾ ವೈರಾಗ್ಯ ಭಾವನೆಯನ್ನು ಉಂಟು ಮಾಡಬಹುದು. ಇದು ಆರ್ಥಿಕವಾಗಿ ನಷ್ಟವನ್ನು ಉಂಟು ಮಾಡುವ ಸಾಮಾನ್ಯ ನಿರ್ಧಾರಗಳಿಗೆ ಕಾರಣವಾಗಬಹುದು. ಈ ವರ್ಷ ರಿಸ್ಕ್ ಇರುವ ಹೂಡಿಕೆಗಳಿಗಿಂತ ಅಸಲನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿರಲಿದೆ. ಹಳೆಯ ಸಾಲಗಳನ್ನು ತೀರಿಸುವುದು ಮತ್ತು ಎಮರ್ಜೆನ್ಸಿ ಫಂಡ್ ನಿರ್ಮಿಸುವುದು ಒಳ್ಳೆಯದಾಗಿರಲಿದೆ. ಇದು ಆರ್ಥಿಕವಾಗಿ ಸಿಂಹ ರಾಶಿಗೆ ಸೇರಿದ ಜನರು 2026ರಲ್ಲಿ ಪ್ರಮುಖವಾಗಿ ವಹಿಸಬೇಕಾದ ಎಚ್ಚರಿಕೆ ಕ್ರಮವಾಗಿದ್ದು, ಇನ್ನು ಕುಟುಂಬ, ದಾಂಪತ್ಯಗಳಲ್ಲಿ ಸಂಬಂಧಗಳು, ಪರೀಕ್ಷೆಗಳು, ಹೊಂದಾಣಿಕೆಯ ಮಂತ್ರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ. ಗ್ರಹ ಸಂಚಾರದ ಪರಿಣಾಮ ಈ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ. 2026ರಲ್ಲಿ ಕುಟುಂಬ ಮತ್ತು ಸಂಬಂಧಗಳ ವಿಷಯಗಳಲ್ಲಿ ಹೆಚ್ಚಿನ ತಾಳ್ಮೆ ಅಗತ್ಯವಾಗಿರಲಿದೆ. 1ನೇ ಮನೆಯಲ್ಲಿ ಕೇತು ನಿಮ್ಮನ್ನು ಅಂತರ್ಮುಖಿಯನ್ನಾಗಿ ಮತ್ತು ಕೆಲವೊಮ್ಮೆ ಒಂಟಿಯಾಗಿರುವಂತೆ ಮಾಡಬಹುದು. 7ನೇ ಮನೆಯಲ್ಲಿ ರಾಹು ಜೀವನ ಸಂಗಾತಿ, ಪಾಲುದಾರಿಕೆಗಳು ಮತ್ತು ಸಾರ್ವಜನಿಕ ವ್ಯವಹಾರಗಳ ವಿಷಯಗಳಲ್ಲಿ ಸಮಸ್ಯೆಯನ್ನು ಹೆಚ್ಚಿಸಬಹುದು. ತಪ್ಪು ತಿಳುವಳಿಕೆಗಳು, ನಿರೀಕ್ಷೆಗಳು ಮತ್ತು ಸಂವಹನ ಕೊರತೆ ಆಗಾಗ್ಗೆ ಉಂಟಾಗಬಹುದು.
ಮದುವೆ ಮತ್ತು ದೀರ್ಘಕಾಲೀನ ಸಂಬಂಧಗಳಿಗೆ ಒಂದು ಪರೀಕ್ಷೆಯ ಸಮಯ ಇದಾಗಿರಲಿದೆ. ಪ್ರಾಮಾಣಿಕವಾದ ಮಾತುಕತೆ ಅಗತ್ಯವಿದ್ದರೆ ಕೌನ್ಸೆಲಿಂಗ್ ಮತ್ತು ಎದುರಿನವರು ಹೇಳುವುದನ್ನು ಕೇಳಿಸಿಕೊಳ್ಳಲು ಪ್ರಜ್ಞಾಪೂರ್ವಕ ಪ್ರಯತ್ನ ಮಾಡುವುದು ಸಣ್ಣ ಸಮಸ್ಯೆಗಳು ದೊಡ್ಡದಾಗದಂತೆ ತಡೆಯುತ್ತದೆ. ಇದು ಅಹಂಕಾರದ ಜಗಳಗಳಿಗೆ ಅಥವಾ ಬೆದರಿಕೆಗಳಿಗೆ ಸೂಕ್ತ ಸಮಯವಲ್ಲ. ಹಾಗೆ ಈ ಸಮಯದಲ್ಲಿ ಅಂದರೆ ಅಕ್ಟೋಬರ್ 31ರಿಂದ ಗುರು ಸಿಂಹ ರಾಶಿಗೆ ಅಂದರೆ 1ನೇ ಮನೆಗೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ನಿಮ್ಮ ಭಾವನಾತ್ಮಕ ಸಮತೋಲನವನ್ನು ಮತ್ತು ಮಾತಿನ ಮೃದುತ್ವವನ್ನು ನಿಧಾನವಾಗಿ ಸುಧಾರಿಸುತ್ತದೆ. ಡಿಸೆಂಬರ್ನಲ್ಲಿ ರಾಹು 6ನೇ ಮನೆಗೆ ಬದಲಾಗುವುದು ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿಕೊಳ್ಳಲು ಮತ್ತು ಆರೋಗ್ಯದ ಮಿತಿಗಳನ್ನು ಹಾಕಿಕೊಳ್ಳಲು ಹೆಚ್ಚು ಬೆಂಬಲವನ್ನು ನೀಡಲಿದೆ. ಒಟ್ಟಾರೆ ಕುಟುಂಬದ ವಿಷಯದಲ್ಲಿ ಬಹಳ ಎಚ್ಚರಿಕೆ ನಿರ್ಧಾರಗಳೊಂದಿಗೆ ತಾಳ್ಮೆಯಿಂದ ವರ್ತಿಸುವುದು ಬಹು ಮುಖ್ಯವಾಗಿರಲಿದೆ. ಇದು ಕುಟುಂಬದಲ್ಲಿ 2026ರಲ್ಲಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಅಷ್ಟಮ ಶನಿಯಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂದು ತಿಳಿಯೋಣ. 2026ರಲ್ಲಿ ಸಿಂಹ ರಾಶಿಯವರಿಗೆ ಆರೋಗ್ಯ ಅತ್ಯಂತ ಮುಖ್ಯವಾದ ವಿಷಯವಾಗಿರಲಿದೆ. 8ನೇ ಮನೆಯಲ್ಲಿ ಅಷ್ಟಮ ಶನಿಯ ಕಾರಣದಿಂದಾಗಿ ದೀರ್ಘಕಾಲದ ಅಥವಾ ಹಳೆಯ ಆರೋಗ್ಯ ಸಮಸ್ಯೆಗಳು ಹೊರಬರುತ್ತದೆ. 1ನೇ ಮನೆಯಲ್ಲಿ ಕೇತು ಕೆಲವೊಮ್ಮೆ ಅಸ್ಪಷ್ಟವಾದ ಅಥವಾ ಪತ್ತೆ ಹಚ್ಚಲು ಕಷ್ಟವಾದ ಲಕ್ಷಣಗಳು, ಆಯಾಸ ಅಥವಾ ಕಡಿಮೆ ಚೈತನ್ಯವನ್ನು ಉಂಟು ಮಾಡಬಹುದು. ಸಣ್ಣ ರೋಗ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ. ವೈದ್ಯರ ಸಲಹೆಯನ್ನು ಪಾಲಿಸಿ. ನಿದ್ರೆ, ಆಹಾರ ಮತ್ತು ವ್ಯಾಯಾಮಕ್ಕೆ ಒಂದು ಶಿಸ್ತುಬದ್ಧ ವಿಧಾನವನ್ನು ರೂಢಿಸಿಕೊಳ್ಳುವುದು ಮುಖ್ಯವಾಗಿರಲಿದೆ. ಪ್ರಾಣಾಯಾಮ, ಧ್ಯಾನ ಮತ್ತು ನಿಯಮಿತ ತಪಾಸಣೆಗಳು ಈ ಹಂತದಲ್ಲಿ ತುಂಬ ಸಹಾಯ ಮಾಡುತ್ತದೆ. ಇನ್ನು ಒಂದು ಸೂಕ್ಷ್ಮವಾದ ಸಮಯವೆಂದರೆ ಸೆಪ್ಟೆಂಬರ್ 18ರಿಂದ ನವೆಂಬರ್ 12 ಆಗಿರಲಿದೆ. ನಿಮ್ಮ ಯೋಗಕಾರಕನಾದ ಕುಜ ತನ್ನ ನೀಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಅಂದರೆ 12ನೇ ಮನೆಯಲ್ಲಿ ಸಂಚರಿಸುವುದು. ಈ ಸಂಯೋಜನೆಯು ನಿಮ್ಮ ಅಜಾಗರೂಕತೆಯಿಂದಾಗಿ ಆಘಾತಗಳು, ಊತಗಳು, ಒತ್ತಡ ಸಂಬಂಧಿತ ಸಮಸ್ಯೆಗಳು ಮತ್ತು ಆಸ್ಪತ್ರೆಗಳಿಗೆ ಸೇರುವ ಅಪಾಯವನ್ನು ಹೆಚ್ಚಿಸುತ್ತದೆ. ಅಕ್ಟೋಬರ್ 30ರಿಂದ 12ನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿ ರಕ್ಷಣೆ ಮತ್ತು ಉತ್ತಮ ವೈದ್ಯರ ಸಹಾಯವನ್ನು ನೀಡುತ್ತದೆ. ಒಂದು ರೀತಿಯ ನೀಚಭಂಗ ಪ್ರಭಾವ ಈ ಸಮಯದಲ್ಲಿ ಆಗಲಿದೆ. ಆದರೆ ನೀವು ಡ್ರೈವಿಂಗ್, ದೈಹಿಕ ಶ್ರಮ ಮತ್ತು ಕೋಪದ ವಿಷಯದಲ್ಲಿ ಹೆಚ್ಚು ಜಾಗರೂಕತೆಯಿಂದ, ಹೆಚ್ಚು ಎಚ್ಚರಿಕೆಯಿಂದ ಇರುವುದು ಬಹು ಮುಖ್ಯವಾಗಿರಲಿದೆ. ಇದು 2026ರಲ್ಲಿ ಪ್ರಮುಖವಾಗಿ ಆರೋಗ್ಯ ವಿಷಯದಲ್ಲಿ ನೀವು ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯು 2026ರಲ್ಲಿ ಆಗಲಿದೆ ಎಂದು ನೋಡೋಣ. ವಿದ್ಯಾರ್ಥಿಗಳಿಗೆ 2026 ಆಂತರಿಕ ಗೊಂದಲ ಮತ್ತು ಆಳವಾದ ಅಧ್ಯಯನ ಎರಡನ್ನೂ ತರುತ್ತದೆ. 1ನೇ ಮನೆಯಲ್ಲಿ ಕೇತು ನೀವು ಪ್ರಸ್ತುತ ಓದುತ್ತಿರುವ ಕೋರ್ಸ್ನಿಂದ ಆಸಕ್ತಿ ಕಳೆದುಕೊಳ್ಳುವಂತೆ ಅಥವಾ ನೀವು ನಿಜವಾಗಿಯೂ ಏನನ್ನು ಬಯಸುತ್ತಿದ್ದೀರಿ ಎಂದು ತಿಳಿಯದೆ ಗೊಂದಲಕ್ಕೊಳಗಾಗುವಂತೆ ಮಾಡಬಹುದು. ಏಕಾಗ್ರತೆ ಮತ್ತು ಸ್ಥಿರತೆ ಏರುಪೇರಾಗಬಹುದು. ಇನ್ನು ಈ ವರ್ಷದಲ್ಲಿ ಸಕಾರಾತ್ಮಕವಾಗಿ ನಾವು ನೋಡುವುದಾದರೆ 8ನೇ ಮನೆಯಲ್ಲಿ ಅಷ್ಟಮ ಶನಿಯಿಂದಾಗಿ ಸಂಶೋಧನೆ ಆಧಾರಿತ ಅಧ್ಯಯನಗಳಿಗೆ, ಗಂಭೀರವಾದ ಪ್ರಾಜೆಕ್ಟ್ಗಳಿಗೆ ಮತ್ತು ಆಳವಾದ ಅಧ್ಯಯನ ಅಗತ್ಯವಿರುವ ವಿಷಯಗಳಿಗೆ ಅಂದರೆ ಡೇಟಾ ಸೈನ್ಸ್, ಮೆಡಿಸಿನ್, ಸೈಕಾಲಜಿ, ನಿಗೂಢ ಶಾಸ್ತ್ರಗಳು ಅಥವಾ ತನಿಖಾ ಆಧಾರಿತ ಕ್ಷೇತ್ರಗಳಲ್ಲಿ ಬೆಂಬಲ ನೀಡುತ್ತಾನೆ. ನೀವು ದೃಢ ನಿಶ್ಚಯ ಮಾಡಿದರೆ ಬಲವಾದ ಜ್ಞಾನದ ಬುನಾದಿಯನ್ನು ಹಾಕಿಕೊಳ್ಳಬಹುದಾಗಿರಲಿದೆ. ಇನ್ನು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಗುರು 12ನೇ ಮನೆಯಲ್ಲಿ ವಿದೇಶಿ ವ್ಯಾಸಂಗ, ಆಧ್ಯಾತ್ಮಿಕ ಕೋರ್ಸುಗಳು ಅಥವಾ ವಿರಾಮವನ್ನು ಬಯಸುತ್ತದೆ. ಹಾಗೆ ವಿಶೇಷವಾಗಿ ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂಥ ಅರ್ಜಿಗಳು, ವೀಸಾ ಪ್ರಕ್ರಿಯೆಗಳು ಅಥವಾ ಪ್ರಯಾಣಗಳು ಈ ಸಮಯದಲ್ಲಿ ಮುಂದುವರಿಯಲಿದೆ. ಒಟ್ಟಾರೆ ಗುರುವಿನ ಸಂಚಾರದ ಪರಿಣಾಮವಾಗಿ ಉತ್ತಮ ರೀತಿಯ ಅವಕಾಶಗಳನ್ನು, ಶುಭ ಸುದ್ದಿಗಳನ್ನು ಶಿಕ್ಷಣ ಕ್ಷೇತ್ರಗಳಲ್ಲಿ ನೀವು ಪಡೆಯಬಹುದಾಗಿರಲಿದೆ. ಇನ್ನು ಅಕ್ಟೋಬರ್ ಕೊನೆಯಲ್ಲಿ ಗುರು ಸಿಂಹ ರಾಶಿಗೆ ಪ್ರವೇಶಿಸಿದಾಗ ಓದಿನ ಬಗ್ಗೆ ನಿಮ್ಮ ಸ್ಪಷ್ಟತೆ, ಆತ್ಮವಿಶ್ವಾಸ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಗಣನೀಯವಾಗಿ ಸುಧಾರಿಸುತ್ತದೆ.
ಈ 2026ರಲ್ಲಿ ಈ ಎಲ್ಲ ಗ್ರಹ ಸಂಚಾರದ ಪರಿಣಾಮವಾಗಿ ಈ ಸಮಯದಲ್ಲಿ ಬಹಳಷ್ಟು ಅನೇಕ ರೀತಿಯ ಬದಲಾವಣೆಯನ್ನು, ಉತ್ತಮ ರೀತಿಯ ಫಲಿತಾಂಶವನ್ನು, ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ಸಮಯದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನಿಗಾಗಿ ಆದಿತ್ಯ ಹೃದಯ ಪಠಿಸುವುದು, ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವುದು ಬಹು ಮುಖ್ಯವಾಗಿರಲಿದೆ. ಹಾಗೆ ಅಷ್ಟಮ ಶನಿಯ ಕಾರಣದಿಂದಾಗಿ ಆಗುವ ಸಮಸ್ಯೆಗಳನ್ನು ತಪ್ಪಿಸಲು ನೀವು ಕಪ್ಪು ಎಳ್ಳು ಹಾಗೆ ಎಣ್ಣೆಯನ್ನು ದಾನ ಮಾಡಿ. ಇದು ಶನಿವಾರದಂದು ಮಾಡಿದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದು. ಇನ್ನು ಕೇತುವಿನ ಸಂಚಾರ ರಾಹುವಿನ ಪ್ರಭಾವವನ್ನು ಕಡಿಮೆ ಮಾಡಲು ದುರ್ಗಾದೇವಿಯ ಆರಾಧನೆ ಮಾಡುವುದು, ಹಾಗೆ ಓಂ ಗಂ ಗಣಪತಿಯೇ ಎಂಬ ಮಂತ್ರವನ್ನು ಜಪಿಸುವುದು ಪ್ರಮುಖವಾಗಿರಲಿದೆ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಪ್ರಭಾವವನ್ನು ನಿಮ್ಮ ಜೀವನದಲ್ಲಿ ನೋಡುವಂತೆ ಮಾಡಲಿದೆ. ಇದು ಇವತ್ತಿನ ವಿಡಿಯೋ ಆಗಿದ್ದು, ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಸಿಂಹ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಇವತ್ತಿನ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ. ಅದರಲ್ಲಿ ನಿಮಗೆ ಅವಶ್ಯಕವಿದ್ದಲ್ಲಿ ಆ ವಸ್ತುಗಳನ್ನು ನೀವು ಆ ಲಿಂಕ್ನಿಂದ ಖರೀದಿಸಬಹುದಾಗಿರಲಿದೆ. ಇದು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ.